ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವಿನ ಈ ಅಧಿಕಾರದ ಶೇರಿಂಗ್ ವಿಚಾರ ಇತ್ತಲ್ಲ, ಮೊನ್ನೆ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಸಮಸ್ಥಿತಿಯಲ್ಲಿದೆ ಅನ್ನೋದು. ನಾವಿಬ್ರು ಕೂಡ ಜೊತೆಯಾಗಿದ್ದೇವೆ, ನಾವಿಬ್ರು ಕೂಡ ಒಟ್ಟಿಗೆ ನಡೆದು ಹೋಗ್ತೀವಿ ಅನ್ನುವಂತ ಸಂದೇಶವನ್ನ ಸಾರಿದ ಹಾಗಿತ್ತು. ಅದಾದ ನಂತರ ಹೈಕಮಾಂಡ್ ಕೂಡ ಈ ಕುರಿತಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಸೋನಿಯಾ ಗಾಂಧಿ ಅವರು ಒಂದು ಅಭಯ ನೀಡಿದ್ದಾರೆ, ಆದಷ್ಟು ಬೇಗ ಈ ಗೊಂದಲವನ್ನ ಸರಿಪಡಿಸ್ತೀವಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿವರೆಗೂ ಏನೇನಾಗಿದೆ, ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ತೆಗೆದುಕೊಂಡ ತೀರ್ಮಾನ ಏನು, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಇದೆಲ್ಲದರ ಡಿಟೇಲ್ ವರದಿ ಈ ಸ್ಟೋರಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಕುರ್ಚಿ ಕಾಳಗ ಪರಿಹಾರಕ್ಕೆ ಮುಹೂರ್ತ. ಕಾಂಗ್ರೆಸ್ ಅಧಿನಾಯಕಿ ಕೈ ಸೇರಿದ ರಾಜ್ಯದ ರಿಪೋರ್ಟ್. ರಾಜ್ಯದ ಸಿಎಂ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಿನ್ನೆ ಹೈಕಮಾಂಡ್ ನಾಯಕರು ಹೈವೋಲ್ಟೇಜ್ ಸಭೆ ಮಾಡಿದ್ದಾರೆ. ಜಟಿಲವಾಗಿರುವಂತಹ ಕರ್ನಾಟಕ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆಯಲು ಎಐಸಿಸಿ ಮುಂದಾಗಿದೆ. ನಾಲ್ಕೊಡೆ ನೀ ಬಿಡೆ ಅಂತಿರುವ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಸದ್ಯ ನಡೆದಿರುವಂತಹ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವರಿಸಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ನೀವೇ ನಿರ್ಧಾರ ಮಾಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಕರ್ನಾಟಕ ವಿಚಾರವಾಗಿ ನೀವೇ ಮಧ್ಯ ಪ್ರವೇಶ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮನವಿಗೆ ಒಪ್ಪಿರುವಂತಹ ಸೋನಿಯಾ ಗಾಂಧಿ ಶೀಘ್ರವಾಗಿ ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದಾರಂತೆ. ಅಲ್ಲಿಯವರೆಗೂ ಯಥಾಸ್ಥಿತಿ ಕಾಪಾಡಲು ಸಿಎಂ ಡಿಸಿಎಂಗೆ ಸೂಚನೆ ನೀಡಿದ್ದಾರಂತೆ. ಡಿಕೆಶಿಗೆ ಡಿಸೆಂಬರ್ ಗಿಫ್ಟ್ ಕೊಡ್ತಾರಾ ಸೋನಿಯಾ ಗಾಂಧಿ? ಇನ್ನು ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ರಾಹುಲ್ ಗಾಂಧಿಯಿಂದ ಅಧಿಕಾರ ಸಂಘರ್ಷ ತೀರ್ಮಾನ ಸೋನಿಯಾ ಗಾಂಧಿ ಹೆಗಲಿಗೆ ಬಂದಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತೆ ಇದನ್ನೇ ಬಯಸ್ತಾ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗಿಂತ ಸೋನಿಯಾ ಗಾಂಧಿಯನ್ನೇ ನೆಚ್ಚಿಕೊಂಡಿದ್ರು. ಹೀಗಾಗಿ ಸೋನಿಯಾ ಗಾಂಧಿ ತಮ್ಮ ಪರವಾಗಿ ನಿರ್ಧಾರ ಮಾಡಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸದಲ್ಲಿದ್ದಾರೆ. ನನ್ನ ಶ್ರಮ ಸೋನಿಯಾ ಗಾಂಧಿ ಗಮನಕ್ಕಿದೆ. ಹೀಗಾಗಿ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ಗೆ ಶ್ರಮಕ್ಕೆ ಪ್ರತಿಫಲ ನೀಡ್ತಾರಾ ಸೋನಿಯಾ ಗಾಂಧಿ ಅನ್ನೋದು ಕಾಲುವೆ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವಿನ ಈ ಅಧಿಕಾರದ ಶೇರಿಂಗ್ ವಿಚಾರ ಇತ್ತಲ್ಲ, ಮೊನ್ನೆ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಸಮಸ್ಥಿತಿಯಲ್ಲಿದೆ ಅನ್ನೋದು. ನಾವಿಬ್ರು ಕೂಡ ಜೊತೆಯಾಗಿದ್ದೇವೆ, ನಾವಿಬ್ರು ಕೂಡ ಒಟ್ಟಿಗೆ ನಡೆದು ಹೋಗ್ತೀವಿ ಅನ್ನುವಂತ ಸಂದೇಶವನ್ನ ಸಾರಿದ ಹಾಗಿತ್ತು. ಅದಾದ ನಂತರ ಹೈಕಮಾಂಡ್ ಕೂಡ ಈ ಕುರಿತಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಸೋನಿಯಾ ಗಾಂಧಿ ಅವರು ಒಂದು ಅಭಯ ನೀಡಿದ್ದಾರೆ, ಆದಷ್ಟು ಬೇಗ ಈ ಗೊಂದಲವನ್ನ ಸರಿಪಡಿಸ್ತೀವಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿವರೆಗೂ ಏನೇನಾಗಿದೆ, ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ತೆಗೆದುಕೊಂಡ ತೀರ್ಮಾನ ಏನು, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಇದೆಲ್ಲದರ ಡಿಟೇಲ್ ವರದಿ ಈ ಸ್ಟೋರಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಕುರ್ಚಿ ಕಾಳಗ ಪರಿಹಾರಕ್ಕೆ ಮುಹೂರ್ತ. ಕಾಂಗ್ರೆಸ್ ಅಧಿನಾಯಕಿ ಕೈ ಸೇರಿದ ರಾಜ್ಯದ ರಿಪೋರ್ಟ್. ರಾಜ್ಯದ ಸಿಎಂ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಿನ್ನೆ ಹೈಕಮಾಂಡ್ ನಾಯಕರು ಹೈವೋಲ್ಟೇಜ್ ಸಭೆ ಮಾಡಿದ್ದಾರೆ. ಜಟಿಲವಾಗಿರುವಂತಹ ಕರ್ನಾಟಕ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆಯಲು ಎಐಸಿಸಿ ಮುಂದಾಗಿದೆ. ನಾಲ್ಕೊಡೆ ನೀ ಬಿಡೆ ಅಂತಿರುವ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಸದ್ಯ ನಡೆದಿರುವಂತಹ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವರಿಸಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ನೀವೇ ನಿರ್ಧಾರ ಮಾಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಕರ್ನಾಟಕ ವಿಚಾರವಾಗಿ ನೀವೇ ಮಧ್ಯ ಪ್ರವೇಶ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮನವಿಗೆ ಒಪ್ಪಿರುವಂತಹ ಸೋನಿಯಾ ಗಾಂಧಿ ಶೀಘ್ರವಾಗಿ ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದಾರಂತೆ. ಅಲ್ಲಿಯವರೆಗೂ ಯಥಾಸ್ಥಿತಿ ಕಾಪಾಡಲು ಸಿಎಂ ಡಿಸಿಎಂಗೆ ಸೂಚನೆ ನೀಡಿದ್ದಾರಂತೆ.
ಡಿಕೆಶಿಗೆ ಡಿಸೆಂಬರ್ ಗಿಫ್ಟ್ ಕೊಡ್ತಾರಾ ಸೋನಿಯಾ ಗಾಂಧಿ? ಇನ್ನು ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ರಾಹುಲ್ ಗಾಂಧಿಯಿಂದ ಅಧಿಕಾರ ಸಂಘರ್ಷ ತೀರ್ಮಾನ ಸೋನಿಯಾ ಗಾಂಧಿ ಹೆಗಲಿಗೆ ಬಂದಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತೆ ಇದನ್ನೇ ಬಯಸ್ತಾ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗಿಂತ ಸೋನಿಯಾ ಗಾಂಧಿಯನ್ನೇ ನೆಚ್ಚಿಕೊಂಡಿದ್ರು. ಹೀಗಾಗಿ ಸೋನಿಯಾ ಗಾಂಧಿ ತಮ್ಮ ಪರವಾಗಿ ನಿರ್ಧಾರ ಮಾಡಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸದಲ್ಲಿದ್ದಾರೆ. ನನ್ನ ಶ್ರಮ ಸೋನಿಯಾ ಗಾಂಧಿ ಗಮನಕ್ಕಿದೆ. ಹೀಗಾಗಿ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ಗೆ ಶ್ರಮಕ್ಕೆ ಪ್ರತಿಫಲ ನೀಡ್ತಾರಾ ಸೋನಿಯಾ ಗಾಂಧಿ ಅನ್ನೋದು ಕಾಲುವೆ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವಿನ ಈ ಅಧಿಕಾರದ ಶೇರಿಂಗ್ ವಿಚಾರ ಇತ್ತಲ್ಲ, ಮೊನ್ನೆ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಸಮಸ್ಥಿತಿಯಲ್ಲಿದೆ ಅನ್ನೋದು. ನಾವಿಬ್ರು ಕೂಡ ಜೊತೆಯಾಗಿದ್ದೇವೆ, ನಾವಿಬ್ರು ಕೂಡ ಒಟ್ಟಿಗೆ ನಡೆದು ಹೋಗ್ತೀವಿ ಅನ್ನುವಂತ ಸಂದೇಶವನ್ನ ಸಾರಿದ ಹಾಗಿತ್ತು. ಅದಾದ ನಂತರ ಹೈಕಮಾಂಡ್ ಕೂಡ ಈ ಕುರಿತಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಸೋನಿಯಾ ಗಾಂಧಿ ಅವರು ಒಂದು ಅಭಯ ನೀಡಿದ್ದಾರೆ, ಆದಷ್ಟು ಬೇಗ ಈ ಗೊಂದಲವನ್ನ ಸರಿಪಡಿಸ್ತೀವಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿವರೆಗೂ ಏನೇನಾಗಿದೆ, ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ತೆಗೆದುಕೊಂಡ ತೀರ್ಮಾನ ಏನು, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಇದೆಲ್ಲದರ ಡಿಟೇಲ್ ವರದಿ ಈ ಸ್ಟೋರಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಕುರ್ಚಿ ಕಾಳಗ ಪರಿಹಾರಕ್ಕೆ ಮುಹೂರ್ತ. ಕಾಂಗ್ರೆಸ್ ಅಧಿನಾಯಕಿ ಕೈ ಸೇರಿದ ರಾಜ್ಯದ ರಿಪೋರ್ಟ್. ರಾಜ್ಯದ ಸಿಎಂ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಿನ್ನೆ ಹೈಕಮಾಂಡ್ ನಾಯಕರು ಹೈವೋಲ್ಟೇಜ್ ಸಭೆ ಮಾಡಿದ್ದಾರೆ. ಜಟಿಲವಾಗಿರುವಂತಹ ಕರ್ನಾಟಕ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆಯಲು ಎಐಸಿಸಿ ಮುಂದಾಗಿದೆ. ನಾ ಕೊಡೆ ನೀ ಬಿಡೆ ಅಂತಿರುವ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಸದ್ಯ ನಡೆದಿರುವಂತಹ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವರಿಸಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ನೀವೇ ನಿರ್ಧಾರ ಮಾಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಕರ್ನಾಟಕ ವಿಚಾರವಾಗಿ ನೀವೇ ಮಧ್ಯ ಪ್ರವೇಶ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮನವಿಗೆ ಒಪ್ಪಿರುವಂತಹ ಸೋನಿಯಾ ಗಾಂಧಿ ಶೀಘ್ರವಾಗಿ ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದಾರಂತೆ. ಅಲ್ಲಿಯವರೆಗೂ ಯಥಾಸ್ಥಿತಿ ಕಾಪಾಡಲು ಸಿಎಂ ಡಿಸಿಎಂಗೆ ಸೂಚನೆ ನೀಡಿದ್ದಾರಂತೆ.